ಮೊನ್ನೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಖ್ಯಾತೆ ತೆಗೆದಿತ್ತು. ಇದೀಗ ಭಾರತ ಜಿನ್ನಾಲ್ಯಾಂಡ್ಗೆ ಆಪರೇಷನ್ ಸಿಂಧೂರ 2 ನಡೆಸುವ ಎಚ್ಚರಿಕೆಯನ್ನು ನೇರವಾಗಿ ನೀಡಿದೆ. ಆಪರೇಷನ್ ಸಿಂಧೂರದಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಬಾಲ ಬಿಚ್ಚಿದೆ. ಪಾಕ್ನ ದೊಡ್ಡ ಸಂಚು ಬಟಾ ಬಯಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ. ಜಿನ್ನಾಲ್ಯಾಂಡ್ಗೆ ಸೇನಾ ಮುಖ್ಯಸ್ಥರ ಸಂದೇಶ. ಭಾನುವಾರ ಸಂಜೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಕಿಡಿಗೇಡಿ ಕೃತ್ಯಕ್ಕೆ ಕೈ ಹಾಕಿದೆ. ಸಾಂಬಾ, ರಾಜೌರಿ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಲವು ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಭೂಪ್ರದೇಶಕ್ಕೆ ನುಗ್ಗಿದ್ದು ಇಡೀ ಭದ್ರತಾ ವ್ಯವಸ್ಥೆಯನ್ನ ಹೈ ಅಲರ್ಟ್ ಘೋಷಿಸಲಾಗಿದೆ. ಇದರ ಮಧ್ಯೆ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. Following the Pahalgam terror attack, a clear decision to respond decisively was taken at the highest level. Op Sindoor was conceptualized and executed with precision. Through 22 minutes of initiation on 7th May and an orchestration that lasted 88 hours up to 10th May, the operation reset strategic assumptions by striking deep, dismantling terror infrastructure, and puncturing the long-standing nuclear rhetoric. Calibrated response to Pak actions. As you may be aware, Operation Sindoor remains ongoing. Any future misadventure will be resolutely responded to. ವಿಭಜನೆಯಾಗುತ್ತಾ ಲಷ್ಕರ್-ಎ-ತೊಯ್ಬಾ. ಪಾಕಿಸ್ತಾನವು ಮುದ್ದಾಗಿ ಬೆಳೆಸಿದ ಸಾಕು ನಾಯಿ ಲಷ್ಕರ್-ಎ-ತೊಯ್ಬಾ. ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ISI ಹೇಳಿದಾಗ ಭಾರತದ ಮೇಲೆ ಬೊಗಳುತ್ತಾ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅಂತ ಉಗ್ರ ಸಂಘಟನೆಯಲ್ಲಿ ಬಿರುಕು ಮೂಡಿಸಿದ್ದು ಮುಜಾಹಿದ್ದೀನ್ಗಳು ಪರಸ್ಪರ ಬಂದೂಕು ಗುರಿ ಇಟ್ಟಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಲಭ್ಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೊನ್ನೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಖ್ಯಾತೆ ತೆಗೆದಿತ್ತು. ಇದೀಗ ಭಾರತ ಜಿನ್ನಾಲ್ಯಾಂಡ್ಗೆ ಆಪರೇಷನ್ ಸಿಂಧೂರ 2 ನಡೆಸುವ ಎಚ್ಚರಿಕೆಯನ್ನು ನೇರವಾಗಿ ನೀಡಿದೆ. ಆಪರೇಷನ್ ಸಿಂಧೂರದಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಬಾಲ ಬಿಚ್ಚಿದೆ. ಪಾಕ್ನ ದೊಡ್ಡ ಸಂಚು ಬಟಾ ಬಯಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ. ಜಿನ್ನಾಲ್ಯಾಂಡ್ಗೆ ಸೇನಾ ಮುಖ್ಯಸ್ಥರ ಸಂದೇಶ. ಭಾನುವಾರ ಸಂಜೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಕಿಡಿಗೇಡಿ ಕೃತ್ಯಕ್ಕೆ ಕೈ ಹಾಕಿದೆ. ಸಾಂಬಾ, ರಾಜೌರಿ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಲವು ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಭೂಪ್ರದೇಶಕ್ಕೆ ನುಗ್ಗಿದ್ದು ಇಡೀ ಭದ್ರತಾ ವ್ಯವಸ್ಥೆಯನ್ನ ಹೈ ಅಲರ್ಟ್ ಘೋಷಿಸಲಾಗಿದೆ. ಇದರ ಮಧ್ಯೆ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. Following the Pahalgam terror attack, a clear decision to respond decisively was taken at the highest level. Op Sindoor was conceptualized and executed with precision. Through 22 minutes of initiation on 7th May and an orchestration that lasted 88 hours up to 10th May, the operation reset strategic assumptions by striking deep, dismantling terror infrastructure, and puncturing the long-standing nuclear rhetoric. Calibrated response to Pak actions. As you may be aware, Operation Sindoor remains ongoing. Any future misadventure will be resolutely responded to. ವಿಭಜನೆಯಾಗುತ್ತಾ ಲಷ್ಕರ್-ಎ-ತೊಯ್ಬಾ. ಪಾಕಿಸ್ತಾನವು ಮುದ್ದಾಗಿ ಬೆಳೆಸಿದ ಸಾಕು ನಾಯಿ ಲಷ್ಕರ್-ಎ-ತೊಯ್ಬಾ. ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ISI ಹೇಳಿದಾಗ ಭಾರತದ ಮೇಲೆ ಬೊಗಳುತ್ತಾ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅಂತ ಉಗ್ರ ಸಂಘಟನೆಯಲ್ಲಿ ಬಿರುಕು ಮೂಡಿಸಿದ್ದು ಮುಜಾಹಿದ್ದೀನ್ಗಳು ಪರಸ್ಪರ ಬಂದೂಕು ಗುರಿ ಇಟ್ಟಿದ್ದಾರೆ. ಮೊನ್ನೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಖ್ಯಾತೆ ತೆಗೆದಿತ್ತು. ಇದೀಗ ಭಾರತ ಜಿನ್ನಾಲ್ಯಾಂಡ್ಗೆ ಆಪರೇಷನ್ ಸಿಂಧೂರ 2 ನಡೆಸುವ ಎಚ್ಚರಿಕೆಯನ್ನು ನೇರವಾಗಿ ನೀಡಿದೆ. ಆಪರೇಷನ್ ಸಿಂಧೂರದಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಬಾಲ ಬಿಚ್ಚಿದೆ. ಪಾಕ್ನ ದೊಡ್ಡ ಸಂಚು ಬಟಾ ಬಯಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ.
ಜಿನ್ನಾಲ್ಯಾಂಡ್ಗೆ ಸೇನಾ ಮುಖ್ಯಸ್ಥರ ಸಂದೇಶ. ಭಾನುವಾರ ಸಂಜೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಕಿಡಿಗೇಡಿ ಕೃತ್ಯಕ್ಕೆ ಕೈ ಹಾಕಿದೆ. ಸಾಂಬಾ, ರಾಜೌರಿ ಮತ್ತು ಪೌಂಚ್ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಲವು ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಭೂಪ್ರದೇಶಕ್ಕೆ ನುಗ್ಗಿದ್ದು ಇಡೀ ಭದ್ರತಾ ವ್ಯವಸ್ಥೆಯನ್ನ ಹೈ ಅಲರ್ಟ್ ಘೋಷಿಸಲಾಗಿದೆ. ಇದರ ಮಧ್ಯೆ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. Following the Pahalgam terror attack, a clear decision to respond decisively was taken at the highest level. Operation Sindoor was conceptualized and executed with precision. Through 22 minutes of initiation on 7th May and an orchestration that lasted 88 hours up to 10th May, the operation reset strategic assumptions by striking deep, dismantling terror infrastructure, and puncturing the long-standing nuclear rhetoric. Calibrated response to Pak actions. As you may be aware, Operation Sindoor remains ongoing. Any future misadventure will be resolutely responded to. ವಿಭಜನೆಯಾಗುತ್ತಾ ಲಷ್ಕರ್ ಎ ತೊಯ್ಬಾ. ಪಾಕಿಸ್ತಾನವು ಮುದ್ದಾಗಿ ಬೆಳೆಸಿದ ಸಾಕು ನಾಯಿ ಲಷ್ಕರ್ ಎ ತೊಯ್ಬಾ. ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ISI ಹೇಳಿದಾಗ ಭಾರತದ ಮೇಲೆ ಬೊಗಳುತ್ತಾ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅಂತ ಉಗ್ರ ಸಂಘಟನೆಯಲ್ಲಿ ಬಿರುಕು ಮೂಡಿಸಿದ್ದು ಮುಜಾಹಿದ್ದೀನ್ಗಳು ಪರಸ್ಪರ ಬಂದೂಕು ಗುರಿ ಇಟ್ಟಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಲಭ್ಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೊನ್ನೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಖ್ಯಾತೆ ತೆಗೆದಿತ್ತು. ಇದೀಗ ಭಾರತ ಜಿನ್ನಾಲ್ಯಾಂಡ್ಗೆ ಆಪರೇಷನ್ ಸಿಂಧೂರ 2 ನಡೆಸುವ ಎಚ್ಚರಿಕೆಯನ್ನು ನೇರವಾಗಿ ನೀಡಿದೆ. ಆಪರೇಷನ್ ಸಿಂಧೂರದಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಬಾಲ ಬಿಚ್ಚಿದೆ. ಪಾಕ್ನ ದೊಡ್ಡ ಸಂಚು ಬಟಾ ಬಯಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ. ಜಿನ್ನಾಲ್ಯಾಂಡ್ಗೆ ಸೇನಾ ಮುಖ್ಯಸ್ಥರ ಸಂದೇಶ. ಭಾನುವಾರ ಸಂಜೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಕಿಡಿಗೇಡಿ ಕೃತ್ಯಕ್ಕೆ ಕೈ ಹಾಕಿದೆ. ಸಾಂಬಾ, ರಾಜೌರಿ ಮತ್ತು ಪೌಂಚ್ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಲವು ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಭೂಪ್ರದೇಶಕ್ಕೆ ನುಗ್ಗಿದ್ದು ಇಡೀ ಭದ್ರತಾ ವ್ಯವಸ್ಥೆಯನ್ನ ಹೈ ಅಲರ್ಟ್ ಘೋಷಿಸಲಾಗಿದೆ. ಇದರ ಮಧ್ಯೆ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. Following the Pahalgam terror attack, a clear decision to respond decisively was taken at the highest level. Operation Sindoor was conceptualized and executed with precision. Through 22 minutes of initiation on 7th May and an orchestration that lasted 88 hours up to 10th May, the operation reset strategic assumptions by striking deep, dismantling terror infrastructure, and puncturing the long-standing nuclear rhetoric. Calibrated response to Pak actions. As you may be aware, Operation Sindoor remains ongoing. Any future misadventure will be resolutely responded to. ವಿಭಜನೆಯಾಗುತ್ತಾ ಲಷ್ಕರ್ ಎ ತೊಯ್ಬಾ. ಪಾಕಿಸ್ತಾನವು ಮುದ್ದಾಗಿ ಬೆಳೆಸಿದ ಸಾಕು ನಾಯಿ ಲಷ್ಕರ್ ಎ ತೊಯ್ಬಾ. ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ISI ಹೇಳಿದಾಗ ಭಾರತದ ಮೇಲೆ ಬೊಗಳುತ್ತಾ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅಂತ ಉಗ್ರ ಸಂಘಟನೆಯಲ್ಲಿ ಬಿರುಕು ಮೂಡಿಸಿದ್ದು ಮುಜಾಹಿದ್ದೀನ್ಗಳು ಪರಸ್ಪರ ಬಂದೂಕು ಗುರಿ ಇಟ್ಟಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಲಭ್ಯವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.